ಮುಲ್ಗೆ ಸಾಹೇಬ್ರದು ಈಗ ತಾನೇ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ. ನಮ್ಮ ಒಳ್ಳೆ ಫ್ರೆಂಡು ಮತ್ತೆ ನಮ್ಗೆ ಒಂದು ಬ್ರದರ್ ಇದ್ದಂಗ ಅವರು. ರಾಜಕೀಯ ಒತ್ತಟ್ಟಿದ್ರೆ ನಮ್ದು ಅಣ್ಣ ತಮ್ಮರ ರಿಲೇಷನ್ ಇದ್ದಂಗ. ರಾಜಕೀಯದಲ್ಲಿ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಒಂದು ನಡೀತಾ. ರಾಜಕೀಯ ಬಂದಾಗ ರಾಜಕೀಯ ಮಾಡಬೇಕು. ಇವತ್ತು ನಮ್ಮ ಮುಲ್ಗೆ ಅವ್ರ ಜೊತೆ ಅನ್ಯಾಯ ಆಗಿದೆ, ಅದು ನಮಗೂ ಬಹಳ ದುಃಖ ಆಗಿದೆ. ಯಾಕಂದ್ರೆ ಇವತ್ತು KSRTCದು ಒಂದು ಚೇರ್ಮನ್ ನೇಮಕ ಆಗಿ ಇವತ್ತು AICCಲಿಂದ ಆರ್ಡರ್ ಆಗಿ ಮತ್ತೆ ರದ್ದುಪಡಿಸಿ ಅದಕ್ಕೇನು ಕ್ಯಾನ್ಸಲ್ ಏನಾಗುತ್ತದಲ್ಲ, ಅದು ಬಹಳ ದೊಡ್ಡದು. ಸಮಾಜಿಗೊಂದು ಅನ್ಯಾಯ, ಮತ್ತೆ ಮುಲ್ಗೆ ಅವರಿಗೂ ಬಹಳ ಅನ್ಯಾಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ದಕ್ಷಿಣ ಮತಕ್ಷೇತ್ರದಾಗ 20 ವರ್ಷ ಆದ್ಮೇಲೆ ಕಾಂಗ್ರೆಸ್ದು ಖಾತಾ ಓಪನ್ ಆಗಿದೆ. ನಾನು JDSಲಿಂದ ದಕ್ಷಿಣ ಮತಕ್ಷೇತ್ರದಾಗ ಅಭ್ಯರ್ಥಿ ಆಗಿದ್ದೆ. ಇವತ್ತು ಮುಲ್ಗೆ ಅವರು ತನು ಧನ ಮನ ಎಲ್ಲ ರೀತಿಲೇ ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಜೊತೆ ಒಂದು ಅಣ್ಣ ತಮ್ಮನಂಗ ಬ್ರದರ್ ಆಗಿ ಮುಲ್ಗೆ ಅವರು ನಿಂತಿದ್ರು. ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರು ತಮ್ಮಂದೇ ಕುತ್ತಿಗೆ ಕೊಯ್ದಿದ್ದಾರೆ. ಇವತ್ತ ಮುಲ್ಗೆ ಅವ್ರು ಹೇಳಿದ್ರು, ಇವತ್ತ ನನ್ನ ಮೇಲೆ ಅವ್ರಿಗೆ ಏನ್ರೆ ಸ್ವಲ್ಪ ಒಂದು ಪ್ರೀತಿ ಕಾಳಜಿ ಇದ್ರೆ ರಾಜೀನಾಮೆ ಕೊಡ್ಬೇಕಂತ. ಇವತ್ತು ನಾವು ಬಿ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ಒತ್ತಾಯ ಮಾಡ್ತೇವೆ, ನೀವು ಅಣ್ಣ ತಮ್ಮನಂಗ ಇದ್ದವರಿಗೆ ತಮ್ಮಂದೇ ಕುತ್ತಿಗೆ ಕೊಯ್ತೀರಂದ್ರೆ ತಾವು ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ತಮ್ಗೆ ಯಾರ್ಯಾರು ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರಾಗ್ಲಿ, ಮೈನಾರಿಟಿದವ್ರಾಗ್ಲಿ ಅಣ್ಣ ತಮ್ಮರು. ಮೈನಾರಿಟಿದಾಗೂ ನಮ್ಮ ಲಾಲ್ ಸೇಠ್ ಅವರು ಒಂದು ಸೀನಿಯರ್ ಲೀಡರ್ ಇದ್ದಾರೆ, ಅವರಾಗ್ಲಿ ಬಹಳಷ್ಟು ಜನ ಇದ್ದಾರೆ. ಮುಲ್ಗೆ ಅವರು MLA ಆಸ್ಪಿರೆಂಟ್ ಕ್ಯಾಂಡಿಡೇಟ್ನು ಇದ್ದರು ಲಾಸ್ಟ್ ಎಲೆಕ್ಷನ್ದಾಗ. ಅವ್ರನ್ನೂ ಒಂದು ಪೈಪೋಟಿ ಮಾಡಿದ್ರು ಟಿಕೆಟ್ ಸಂಬಂಧ. ಮತ್ ನಮ್ ದಕ್ಷಿಣ ಮತಕ್ಷೇತ್ರದಾಗ ಇವತ್ತು ಆದಿ ಕಮ್ಯುನಿಟಿ ಅಂದ್ರೆ ಒಂದು ದೊಡ್ಡ ಲೆವೆಲ್ದಾಗ ನಮ್ದೊಂದು ಅದು ಆದಿ ಕಮ್ಯುನಿಟಿ ಸಮಾಜ ಇದೆ. ಇವತ್ತು ಆ ಸಮಾಜ ಮುಖಂಡ್ರು ಮುಲ್ಗೆ ಅವರು ಇವತ್ತು ಎಲ್ಲಾ ರೀತಿಯ ಕ್ಯಾಲ್ಕುಲೇಷನ್ ಹಾಕಿ ಅಲ್ಲಂಪ್ರಭು ಪಾಟೀಲ್ ಅವರು ಇವತ್ತು ಹೈಕಮಾಂಡ್ ಎದುರ ಮಜಬೂತಾಗಿ ನಿಂತಿದ್ರೆ ಇವತ್ತು ಹೈಕಮಾಂಡ್ ಮಜಬೂರಾಗಿ ಟಿಕೆಟ್ ಇವರಿಗೆ ಘೋಷಣೆ ಮಾಡ್ತಿತ್ತು. ಇವತ್ತು ಅಲ್ಲಂಪ್ರಭು ಅವರು ಮಜಬೂತಾಗಿ ನಿಂತಿಲ್ಲ. ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರ್ಯಾರಿಗೆ ಕಟ್ ಆಗಿದೆ ಅವ್ರಿಗೆ ಮತ್ತೆ ಮಾಡ್ತಾರೆ ಮುಂದಿನ ದಿನದಾಗ. ಯಾವಾಗ ಮಾಡ್ತೀರಿ? 3 ವರ್ಷ ಆಗ್ಲಕ್ ಬರ್ತಾ ಇದೆ. ನೀವು ಶಾಸಕರಾಗಿ 3 ವರ್ಷ ಆಗ್ಲಕ್ ಬರ್ತಾ ಇದೆ. ದಕ್ಷಿಣ ಮತಕ್ಷೇತ್ರದ ಕಾರ್ಯಕರ್ತರು ಇವತ್ತು BJP JDS ಬಿಟ್ಟು ತಮ್ಮ ಜೊತೆ ತಿರುಗಾಡಿ ಇವತ್ತು ತಮ್ಗೇನ್ ಬೆಂಬಲ ಕೊಟ್ಟು ಜನ ಗೆಲ್ಸಿದ್ದಾರೆ. ಇನ್ನ ಎಷ್ಟು ಅವರಿಗೆ? ಇನ್ನ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವಾಗ ಮುಂದಿನ ಮತ್ತೆ ಗೆದ್ದಾಗ ಕೊಡ್ತೀರಾ? ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ. ಮುಲ್ಗೆ ಅಂತವ್ರಿಗೆ ನೀವು ಇವತ್ತು ನೀವು ಏನ್ ತಿಳಿತಾ ಇಲ್ಲ ಅಂದ್ರೆ, ಸಣ್ಣ ಪುಟ್ಟ ಕಾರ್ಯಕರ್ತರು ನಿಮ್ ಜೊತೆ ಏನ್ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ತಿಳಿತೀರಿ ಸಾಹೇಬ್ರೆ? MLA ಸಾಹೇಬ್ರೆ, ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ಇವತ್ತು ದಕ್ಷಿಣ ಮತಕ್ಷೇತ್ರದಾಗ ನಿಮ್ ಖಾತಾ ಓಪನ್ ಆಗಿದೆ 20 ವರ್ಷ ಆದ್ಮೇಲೆ. ಇವತ್ತು ಮುಲ್ಗೆ ಸಾಹೇಬರು ಆದಿ ಕಮ್ಯುನಿಟಿ ಆ ಸಮಾಜ 20 ವರ್ಷ ಯಾರ ಜೊತೆ ನಿಂತಿತ್ತು, ಲಾಸ್ಟ್ ಎಲೆಕ್ಷನ್ ಯಾರ ಜೊತೆ ನಿಂತಿದೆ, ಮುಲ್ಗೆ ಸಾಹೇಬ್ರ ಪರ್ವ ಅವರು ಸಮಾಜ ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರೆ, ದಯವಿಟ್ಟು ಇಂಥ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ. ಮುಲ್ಗೆ ಸಾಹೇಬ್ರು ಇವತ್ತು ಹೋರಾಟ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ. ನಾನೊಂದು ವಿರೋಧ ಪಕ್ಷವಾಗಿ ಇವತ್ತು ನಾನು ಮುಲ್ಗೆ ಸಾಹೇಬ್ರ ಪರವಾಗಿ ನಿಂದಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದ್ ಕಡೆ ಸರ್ ಕಾಂಗ್ರೆಸ್ ಮುಖಂಡರೆಲ್ಲ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ನೋಡಿ, ಈಗ ಹೈಕಮಾಂಡ್ ಲೆವೆಲ್ದಾಗ ನಾವು ಮಾತಾಡೋದು ಬೇಡ, ಸಣ್ಣವ್ರಾಗ್ತವೆ. ಯಾಕಂದ್ರೆ MLA ಅವರು ಜೊತೆ ನಿಂತಾಗ ತನು ಧನ ಮನ ಎಲ್ಲ ಹೇಳಿದೀನಿ ನಾನು. ಇನ್ನ ಬಿಚ್ಚಿ ಓಪನ್ ಹೇಳ್ಬೋದು, ಏನ್ ದೊಡ್ಡ ಮಾತಲ್ಲ. ಮುಲ್ಗೆ ಅವ್ರು ಏನೇನ್ ಮಾಡಿದಾರೆ ಅಲ್ಲಂಪ್ರಭು ಪಾಟೀಲ್ ಅವ್ರಿಗೆ ನಮ್ಗೆಲ್ಲ ಗೊತ್ತಿದೆ. ಈಗ ಅದು ಮಾಧ್ಯಮದಲ್ಲಿ ಬೇಡ ವಿಷಯಗಳು. ಅಂತ ವ್ಯಕ್ತಿ ಜೊತೆ ನಿಂತವರಿಗೆ ನೀವು ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರು ಕಟ್ ಮಾಡ್ತಾ ಇದ್ದೀರಿ. ನಿಮ್ ಮಕ್ಕಳಿಗೆ ಕೊಡ್ತೀರಾ ಏನು? ನಿಮ್ ಮಕ್ಕಳ ಪರವಾಗಿ ಇವತ್ತು ಚೇರ್ಮನ್ ನಾಮಿನೇಟ್ ಮಾಡಕ್ ಪ್ಲಾನ್ ಇದೆ ಏನೋ ಗೊತ್ತಾಗ್ತಾ ಇಲ್ಲ ಅಲ್ಲಂಪ್ರಭು ಪಾಟೀಲ್ ಅವ್ರದ್ದು. ಅದು ಜನರಿಗೆ ಅವರೇ ಉತ್ತರ ಕೊಡ್ಬೇಕು ಮುಂದಿನ ದಿನದಾಗ. ಇದು ಮೂಗಿಗೆ ತುಪ್ಪ ಹಚ್ಚ ಕೆಲಸ ಮಾಡಬೇಡ್ರಿ. ಕೊಡ್ತಾರ ಮಾಡ್ತಾರ ಮಾತಾಡಿ ನಂತ ಬೇಡ. ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ಮುಲ್ಗೆ ಅವರಿಗೆ ಒಂದು ನ್ಯಾಯ ಕೊಟ್ಟಂಗ ಆಗ್ತದೆ, ಆ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗ ಆಗ್ತದೆ.
ಇದರ ಎಫೆಕ್ಟ್ ಪಕ್ಷದ ಮೇಲೆ ಮತ್ತು ಕಾರ್ಯಕರ್ತರ ಮೇಲೆ ನೋಡಿ, ಮುಂದಿನ ದಿನದಾಗ 20 ವರ್ಷ ಆದ್ಮೇಲೆ ದಕ್ಷಿಣ ಮತಕ್ಷೇತ್ರದಾಗ ಇವ್ರ ಖಾತಾ ಓಪನ್ ಆಗಿದೆ. ಆ ಖಾತಾ ಹೆಂಗ್ ಓಪನ್ ಆಗಿದೆ ಅದು ಜನರಿಗೆ ಗೊತ್ತಿದೆ. ಮುಂದಿನ ದಿನದಾಗ ಜನನೇ ಇವ್ರಿಗೆ ಪಾಠ ಕಲಿಸ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಹ್ವಾನ ಮಾಡ್ತೀರಾ ಸರ್? ನೋಡಿ, ಮುಲ್ಗಿ ಅವರು ಆ ಪಾರ್ಟಿದಾಗ ಬಹಳ ಸೀನಿಯರ್ ಲೀಡರ್, ಧರಮ್ ಸಿಂಗ್ ಸಾಹೇಬ್ರ ಜೊತೆ ಬೆಳೆದವರು. ನಮ್ JDS ಪಕ್ಷದಾಗ ನಮ್ ಬಾಗಲ್ ಖುಲ್ಲಾ ಇದೆ ಏನ್ರಿ. ಇಲ್ಲಿ ಇದ್ದಂತ 90% ಲೀಡರ್ಗಳು ನಮ್ ಪಕ್ಷದಾಗ ಬಂದ್ ಹೋದವರು. ಇವತ್ತು ನಾ ಅಷ್ಟು ದೊಡ್ಡವಲ್ಲ, ಮುಲ್ಗಿ ಅವ್ರಿಗೆ ಬರ್ರಿ ನೀವು ಅಂತ ಹೇಳಕ. ಅವ್ರು ತಿಳುವಳಿಕೆ ಇದೆ, ಅವ್ರು ಸೀನಿಯರ್ ಇದಾರೆ, ನಮ್ಗಿಂತ ವಯಸ್ಸಾಗ ದೊಡ್ಡವರು, ರಾಜಕೀಯದ ಬಹಳ ಅನುಭವ ಇದೆ, ಜನರ ಬೆಂಬಲ ಇದೆ. ಅಂತವ್ರು ಬರ್ತಾರಂದ್ರೆ ನಮ್ ಪಕ್ಷಕ್ಕೂ ಒಂದ್ ಶಕ್ತಿ ಬರ್ತದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ವಾಗತ ನೋಡ್ರಿ, ಪಾರ್ಟಿದಾಗ ಬರಕ್ಕೆ ಸ್ವಾಗತ ಎಲ್ಲರಿಗಿದೆ. ಪಕ್ಷ ಕಟ್ತಾರ, ಬರ್ತಾರ, ನಾನೇ ಸ್ವತಃ ಸ್ವಾಗತ ಮಾಡ್ತೀನಿ. ಮುಲ್ಗಿ ಅವ್ರು ಬರ್ತಾರಂದ್ರೆ ನನ್ ಪಕ್ಷಕ್ಕೆ ಒಂದ್ ಶಕ್ತಿ ಬೆಳೀತದ ಅಂದ್ರೆ ನಾನ್ ಯಾಕೆ ಸ್ವಾಗತ ಮಾಡ್ಬೇಡ್ದ್ರಿ? ಆ ಟಿಕೆಟ್ ಕೊಡೋದು ಬಿಡೋದು ನಮ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರ, ನಮ್ ವರಿಷ್ಠರು ಮಾತಾಡ್ತಾರೆ ಅದ್ರ ಬಗ್ಗೆ. ನಾವು ಅಷ್ಟು ದೊಡ್ಡವ್ರಲ್ಲ, ಟಿಕೆಟ್ ನಾವೇ ತಗೊಂಬರು. ನಮ್ ಪಾರ್ಟಿನೂ ಒಂದು ವರಿಷ್ಠರು ಇದ್ದಾರೆ, ನಮ್ ಪಾರ್ಟಿನೂ ನ್ಯಾಷನಲ್ ಪಾರ್ಟಿ ಇದೆ. ಈ ದೇಶದ ಪ್ರಧಾನ ಮಂತ್ರಿ ಕೊಟ್ಟಂತ ಪಕ್ಷ, 2 ಸಲ ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂತ ಪಕ್ಷ ನಮ್ದು. ಥ್ಯಾಂಕ್ ಯು.